ಇವತ್ತಿನ ದಿವಸ ಶ್ರೀ ವೀರೇಂದ್ರ ಪಾಟೀಲ್ ಪಬ್ಲಿಕ್ ಸ್ಕೂಲ್ನಲ್ಲಿ 23ನೇ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಆಗಮಿಸಿದಂಥ ಎಲ್ಲ ವೇದಿಕೆ ಮೇಲೆ ಆಸೀನರಾದಂಥ ಗಣ್ಯಮಾನ್ಯ ವ್ಯಕ್ತಿಗಳಿಗೆ ನಮಸ್ಕರಿಸುತ್ತಾ ಹಾಗೂ ಎಲ್ಲ ನಮ್ಮ ಮಕ್ಕಳ ಪಾಲಕರು, ಶಿಕ್ಷಕರು, ಶಿಕ್ಷಕರು ಎಲ್ಲ ಪತ್ರಕರ್ತ ಮಿತ್ರರೆಲ್ಲರೂ ನಮಸ್ಕರಿಸುತ್ತಾ ಇವತ್ತಿನ ದಿವಸ ನಮ್ಮ ಮಕ್ಕಳ ಪಾಲಕರು ಕೂಡ ಅವರವರ ಮಕ್ಕಳ ಪ್ರತಿಭೆಯನ್ನು ನೋಡಲಿಕ್ಕೆ, ಅವರವರ ಮಕ್ಕಳ ಮಾರ್ಗದರ್ಶನ ನೋಡಲಿಕ್ಕೆ, ಮಕ್ಕಳು ಯಾವ ರೀತಿಯಲ್ಲಿ ಬೆಳೀತಾ ಇದ್ದಾರೆ, ಮಕ್ಕಳು ಯಾವ ರೀತಿಯಲ್ಲಿ ಕೂಡ ಕಲಿತಾ ಇದ್ದಾರೆ, ಶ್ರೀ ವೀರೇಂದ್ರ ಪಾಟೀಲ್ ಶಿಕ್ಷಣ ಸಂಸ್ಥೆಯಲ್ಲಿ ಯಾವ ಮಟ್ಟದಲ್ಲಿ ಎಜುಕೇಷನ್ ನಡೀತದೆ ಅಂತಕ್ಕಂಥ ಬಗ್ಗೆ ಈಗಾಗಲೇ ಮಕ್ಕಳ ಎಲ್ಲ ಪಾಲಕರು ಕೂಡ ಬಂದು ವೀಕ್ಷಣೆ ಮಾಡ್ತಾ ಇದ್ದೀರಿ. ಭಾಳ ಸಂತೋಷದ ವಿಷಯ ಇದೆ ಅಂತಕ್ಕಂಥ ಮಾತನ್ನು ನಾನು ಹೇಳಬಯಸ್ತಾ ಇದ್ದೀನಿ. ಆದರೆ ನಿಮ್ಮ ಮಕ್ಕಳ ಬಗ್ಗೆ ನೀವು ಹೇಗೆ ವಿಚಾರ ಮಾಡ್ತಾ ಇದ್ದೀರಿ, ನಿಮ್ಮ ಮಕ್ಕಳ ಕಲಿಕೆ ಬಗ್ಗೆ ಏನು ವಿಚಾರ ಮಾಡ್ತಾ ಇದ್ದೀರಿ, ನಿಮ್ಮ ಮಕ್ಕಳ ಬಗ್ಗೆ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ನಿಮ್ಮ ಮಕ್ಕಳ ಯಾವ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ ಮತ್ತು ಯಾವ ಸಬ್ಜೆಕ್ಟ್ನಲ್ಲಿ ವೀಕ್ ಇದ್ದಾರೆ, ಏನು ಮಕ್ಕಳಲ್ಲಿ ಕುಂದುಕೊರತೆ ಅಂತಕ್ಕಂಥ ಬಗ್ಗೆ ತಾವೆಲ್ಲರೂ ಕೂಡ ಮಕ್ಕಳ ಪಾಲಕರು ಭಾಳ ವಿಚಾರಣೆ ಮಾಡಬೇಕಾಗಿದೆ ಇವತ್ತಿನ ದಿವಸ. ಯಾಕಂತಂದರೆ ಪ್ರತಿ ವರ್ಷ ನಾವು 2 ಸಾರಿ ಮಕ್ಕಳ ಪಾಲಕರ ಸಭೆ ಕರಿತಾ ಇರ್ತೀವಿ. ಆದರೆ ನಮ್ಮ ಮಕ್ಕಳು ಇದ್ದಂಥ ನೋಡಿದ್ರೆ 2,000 ಮಕ್ಕಳು ಇರ್ತಾರೆ. ಆದರೆ ಮಕ್ಕಳ ಪಾಲಕರು ಮೀಟಿಂಗ್ ಅಟೆಂಡ್ ಆಗ್ತಾರೆ, ಸುಮಾರು 200-300 ಜನ ಅಟೆಂಡ್ ಆಗ್ತಾರೆ ಇವತ್ತಿನ ದಿವಸ. ನಾನು ಕೇಳ್ತಾ ಇರೋ ಉದ್ದೇಶ ಏನಂದರೆ, ನಿಮ್ಮ ಮಕ್ಕಳ ಪ್ರತಿಭೆ ಇವತ್ತು ಡ್ಯಾನ್ಸ್ ಕಾರ್ಯಕ್ರಮ ಇರ್ಬೋದು, ಮತ್ತೊಂದು ಸಂಗೀತ ಕಾರ್ಯಕ್ರಮ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮ ಕೂಡ ಮಾಡ್ತಕ್ಕಂಥ ಎಷ್ಟೇ ಹುಮ್ಮಸದಿಂದ ತಾವು ಒಬ್ಬ ಮಗು ಇದ್ದರೆ 3-4 ಜನ ಬಂದು ಇವತ್ತು ವೀಕ್ಷಣೆ ಮಾಡ್ತಾ ಇದ್ದೀರಿ ಅಂದರೆ ನನಗೆ ಭಾಳ ಸಂತೋಷ ಆಗ್ತದೆ. ಆದರೆ ನಿಮ್ಮ ಮಕ್ಕಳ ಬಗ್ಗೆ ವಿಚಾರ ಮಾಡ್ತಾ ಇದ್ದೀರಂದರೆ ಎಷ್ಟು ನೀವು ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ನೀವು ಗಮನ ಕೊಡ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ಬಗ್ಗೆ ನಾನು ಇದು ಹೇಳ ಬಯಸ್ತಾ ಇದ್ದೇನೆ. ಯಾಕಂತಂದರೆ ನಿಮ್ಮ ಮಕ್ಕಳು ಯಾವ ರೀತಿ ಬೆಳೆಸ್ತಾ ಇದ್ದೀವಿ, ಯಾವ ರೀತಿ ಬೆಳಿಬೇಕಾಗಿ ಅನ್ನೋ ಬಗ್ಗೆ ನೀವು ವಿಚಾರ ಮಾಡಬೇಕಾಗಿದೆ. ಇವತ್ತಿನ ದಿವಸ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕೂಡ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಯಾವ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ, ಯಾವ ಮಟ್ಟದಲ್ಲಿ ನಡೀತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೀವು ಏನು ಕೂಡ ಮಕ್ಕಳ ಪಾಲಕರ ಸಭೆಗೆ ಬಂದು ನೀವು ವಿಚಾರ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂದರೆ, ನೀವು ಬರೀ ನಿಮ್ಮದೊಂದು ಬಿಸ್ನೆಸ್ ಇದೆ. ಇವತ್ತು ನಮ್ಮದು ಪಟ್ಟಿ ದುಕಾನ್ ಇರ್ಬೋದು, ಒಂದು ಕಿರಾಣಿ ದುಕಾನ್ ಇರ್ಬೋದು, ಒಂದು ಗೌರ್ಮೆಂಟ್ ಸರ್ವೆಂಟ್ ಇರ್ಬೋದು, ಇವತ್ತು ಕೂಲಿಕಾರ ಇರ್ಬೋದು, ಒಂದು ಬೇಕರಿ ದುಕಾನ್ ಇರ್ಬೋದು, ಸಣ್ಣ ಪಟ್ಟಿ ಬಿಸ್ನೆಸ್ ಕೂಡ ಇವತ್ತು ಇರ್ಬೋದು, ಒಂದು ಸರ್ಕಾರಿ ನೌಕರದಾರರು ಕೂಡ ಇರ್ಬೋದು. ಆದರೆ ನೀವು ವಿಚಾರ ಮಾಡ್ತಕ್ಕಂಥ ಏನಿದೆ ಅಂದರೆ ಬರೀ ನೀವು ದುಡ್ಡಿನಗೋಸ್ಕರ, ನಿಮ್ಮ ದಂಧದಗೋಸ್ಕರ ನೀವು ವಿಚಾರ ಮಾಡ್ತಾ ಇದ್ದೀರಿ ಇವತ್ತಿನ ದಿವಸ. ನಾವು ಶಿಕ್ಷಣ ಸಂಸ್ಥೆಯಲ್ಲಿ, ನಾವು ವೀರೇಂದ್ರ ಪಾಟೀಲ್ ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮ ಮಕ್ಕಳಿಗೆ ನಾವು ಬಿಟ್ಟಿದ್ದೇವೆ ಅಂದರೆ ಇವತ್ತು ನನ್ನ ಮಗ ಇವತ್ತು ವಿದ್ಯಾವಂತ ಆಗ್ತಾ ಇದ್ದಾನೆ, ಒಳ್ಳೆಯ ಪ್ರತಿಭೆಯನ್ನು ಬೆಳೀತಾನೆ ಅಂತಕ್ಕಂಥ ಮಾತನ್ನು ನಿಮ್ಮ ಗಮನದಲ್ಲಿ ಇಟ್ಕೊಂಡು ಕೇಸಿ ನಿಮ್ಮ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಆದರೆ ನಾವು ಹೇಳ್ತಾ ಇರೋ ಉದ್ದೇಶ ಏನಂದರೆ, ನಿಮ್ಮ ಮಕ್ಕಳಿಗೋಸ್ಕರ ನಾವು ಪ್ರತಿನಿತ್ಯ ಕರೆದಿಲ್ಲ, ನಾವು ಕರೆದೆ 6 ತಿಂಗಳಿಗೊಮ್ಮೆ ನಿಮ್ಮ ಮಕ್ಕಳ ಪಾಲಕರ ಸಭೆಯನ್ನು ಕರಿತೇವೆ. ಅದಕ್ಕಾಗಿ ನಿಮ್ಮ ಮಕ್ಕಳು ಯಾವ ಮಟ್ಟದಲ್ಲಿ ಬೆಳೀತಾರೆ ಅಂತಕ್ಕಂಥ ಬಗ್ಗೆ ನೀವು ವಿಚಾರ ಮಾಡಬೇಕಾಗಿದೆ. ಯಾಕಂದರೆ SLC ಮುಗಿದು ಇವತ್ತು PUC ಸೈನ್ಸ್ ಕಾಲೇಜ್ ಕೂಡ ನಮ್ಮಲ್ಲಿ ಕೈಲಾಸನಾಥ್ ಪಾಟೀಲ್ ಜಿ ಅವರು ತೆರೆದಿದ್ದಾರೆ. ಯಾಕೆ ತೆರೆದಿದ್ದಾರೆ ಅಂದರೆ ನೀವೆಲ್ಲರೂ ವಿಚಾರ ಮಾಡಬೇಕಾಗಿದೆ. ನಮ್ಮಲ್ಲಿ ಬಡ ಮಕ್ಕಳು ಭಾಳಷ್ಟು ಮಂದಿ ಇದ್ದಾರೆ, ಕೂಲಿಕಾರ ಮಕ್ಕಳು ಕೂಡ ಭಾಳಷ್ಟು ಮಂದಿ ಇದ್ದಾರೆ. ಇವತ್ತಿನ ದಿವಸ 4ನೇ ವರ್ಷ ನಡೀತಾ ಇದೆ PUC ಸೈನ್ಸ್ ಕಾಲೇಜ್ ತೆರೆದು. ಕಡಿಮೆ ಫೀಸ್ನಲ್ಲಿ ಕೂಡ ಇವತ್ತಿನ ದಿವಸ ಎಜುಕೇಷನ್ ಕೊಡ್ತಾ ಇದ್ದಾರೆ. ಆದರೆ ಇವತ್ತು ಗುಲ್ಬರ್ಗ, ಬೀದರ್, ಬೇರೆ ಬೇರೆ ಕಡೆ ಹೋಗಿ 1 ಲಕ್ಷ 2 ಲಕ್ಷ ಫೀಸ್ ಕೊಟ್ಟು ಕಲಿಸ್ತಕ್ಕಂಥ ಪೇರೆಂಟ್ಸ್ ಏನಿದ್ದಾರೆ ಅವರು ಮತ್ತೆ ತಿರುಗಿಸಿ ನನ್ನ ಸ್ಕೂಲಿಗೆ ಬಂದಿದ್ದಾರೆ. ಅದು ನನಗೆ ಭಾಳ ಹೆಮ್ಮೆಯ ವಿಷಯ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಬಯಸ್ತಾ ಇದ್ದೀನಿ. ಅದಕ್ಕಾಗಿ ನೀವು ಮಕ್ಕಳ ಬಗ್ಗೆ SLCವರೆಗೂ ನೀವು ಗಮನದಲ್ಲಿಟ್ಟು PUC ಸೆಕೆಂಡ್ ಇಯರಲ್ಲಿ ಯಾವ ರೀತಿ ನಾವು ಕಲಿಸ್ಬೇಕನ್ನೋದ್ರ ಬಗ್ಗೆ ತಾವೆಲ್ಲರೂ ಗಮನದಲ್ಲಿಟ್ಟು ವಿಚಾರ ಮಾಡಿ ಕಲಿಸಿದಾಗ ಮಾತ್ರ ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸನ ಕಲಿತು ಒಳ್ಳೆಯ ನೌಕರಿಯನ್ನು ಪಡೆದು ಒಳ್ಳೆಯ ಜಾಬನ್ನು ಪಡೆದು ಇವತ್ತು ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, BSc ಆಗ್ಬೋದು, BSc ಆಗಿರ್ಬೋದು, ಶಿಕ್ಷಕರಾಗ್ಬೋದು. ಆದಾಗ ಮಾತ್ರ ಅವಾಗ ತಾಯಿ ತಂದೆ ಮಾತ್ರ ಸಾಯುವವರೆಗೆ ಕೂತು ಸಲ್ಲತಕ್ಕಂಥ ಶಕ್ತಿ ಇವತ್ತು ಯಾರ ಬಳಿ ಇರ್ತದೆ ಅಂದರೆ ನಿಮ್ಮ ಮಕ್ಕಳ ಬಳಿ ಇರ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳ ಬಯಸ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಮಗು ಆತ ದಾರಿ ತಪ್ಪಿದ್ರೆ ನೀವು ಏನು ಮಾಡಬೇಕಾಗ್ತದೆ ಅನ್ನೋದ್ರೆ, ಇದೇ ಒಂದು ಮನೆ ಕಟ್ಟಿ ಮುಂದೆ ಕೂತು ನನ್ನ ಮಗ ಹೀಗೆ ಮಾಡ್ತಾ ಇದ್ದಾನೆ, ನನ್ನ ಮಗ ಹಾಳು ಮಾಡ್ತಾ ಇದ್ದಾನೆ, ನನ್ನ ಮಗ ಓದಲಿಲ್ಲ ಅಂತಾನೆ, ನನ್ನ ಮಗ ಎಕಡೋ ತಿರುಗ್ತಾ ಇದ್ದಾನೆ ಅಂತಾರೆ. ಆದರೆ ಇವತ್ತಿನ ದಿವಸ ಅದು ಯಾರು ಕಾರಣ ಅಂದರೆ
ಕೂತಂತ ತಾಯಿ ತಂದಿನೇ ಕಾರಣ ಅಂತಕ್ಕಂಥ ಮಾತನ್ನು ನಾನು ಹೇಳ ಬಯಸ್ತಾ ಇದ್ದೀನಿ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಇವತ್ತಿನ ದಿವಸ ನಾವು ಪ್ರತಿ ವರ್ಷ ಹೇಳ್ತಾ ಇದ್ದೀವಿ ನಾವು, ಆದರೆ 50% ಮಾತ್ರ ಇವತ್ತಿನ ಪೇರೆಂಟ್ಸ್ ಅಲರ್ಟ್ ಆಗಿದ್ದಾರೆ ಅಂತಕ್ಕಂಥ ಮಾತು ಹೇಳ್ತೀನಿ. ಇನ್ನೂ 50% ಇನ್ನೂ ಅಲರ್ಟ್ ಆಗಬೇಕಾಗಿದೆ. ಅವರು ಕೂಡ ನೀವು ಬಂದು ನಮ್ಮ ಪ್ರಿನ್ಸಿಪಾಲರಿಗಾಗಲಿ, ನಮ್ಮ ನಿರ್ದೇಶಕರಿಗಾಗಲಿ, ನಮ್ಮ ಸಂಸ್ಥೆಯಲ್ಲಿ ಬಂದು ನಿಮ್ಗೆ ಏನು ಮಕ್ಕಳದ್ದು ಮುಂದೆ ಬರ್ತಾ ಇದೆ ಅನ್ನೋದು ನಮ್ಮ ಪ್ರಿನ್ಸಿಪಾಲ್ ಹತ್ರ ಬಂದು ಭೇಟಿಯಾಗಿ, ಶಿಕ್ಷಕರ ಭೇಟಿಯಾಗಿ ಸರಿಪಡಿಸ್ಕೋಬೇಕು ಅಂತಕ್ಕಂಥ ಮಾತನ್ನು ನಾನು ಹೇಳಬಯಸ್ತಾ ಇದ್ದೀನಿ. ಇವತ್ತಿನ ದಿವಸ ನಿಮ್ಮ ಮಕ್ಕಳ ಬಗ್ಗೆ ಹೇಳ್ತಾ ಇದ್ದೀನಿ. ಇವತ್ತು ಗುಲ್ಬರ್ಗ ಡಿವಿಷನ್ನಲ್ಲಿ 43 ಸ್ಕೂಲ್ಗಳು ಇವತ್ತಿನ ದಿವಸ ಗೇಮ್ಸ್ನೆಲ್ಲ ಬಂದಿದ್ದಾವೆ. ಅದರಲ್ಲಿ ನಮ್ಮ ವೀರೇಂದ್ರ ಪಾಟೀಲ್ ಶಿಕ್ಷಣ ಸಂಸ್ಥೆ ಮಕ್ಕಳು 60 ಗೋಲ್ಡ್ ಮೆಡಲ್ಗಳನ್ನು ಗೆದ್ದಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಬಯಸ್ತಿದ್ದೀನಿ. 43 ಸ್ಕೂಲ್ನಲ್ಲಿ 60 ಗೋಲ್ಡ್ ಮೆಡಲ್ ನಮ್ಮ ಚಿಂಚೋಳಿ ವೀರೇಂದ್ರ ಪಾಟೀಲ್ ಸ್ಕೂಲ್ನ ಮಕ್ಕಳು ಇವತ್ತು ಗೆದ್ಕೊಂಡು ತಂದಿದ್ದಾರೆ. ಇದು ಎಷ್ಟು ಹೆಮ್ಮೆ ವಿಷಯ ಇದೆ, ನೀವೆಲ್ಲರೂ ವಿಚಾರ ಮಾಡಬೇಕಾಗಿದೆ. ಅದರಲ್ಲಿ 23 ಸಿಲ್ವರ್ ಗೋಲ್ಡ್ ಮೆಡಲ್ ಕೂಡ ತಂದಿದ್ದಾರೆ. ಅದ್ರಾಗ 14 ಕಂಚು ಕೂಡ ತಂದಿದ್ದಾರೆ. ಅಂದರೆ ಸರಾಸರಿ 100 ಮಕ್ಕಳು 100 ಮೆಡಲ್ ತಂದಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ. ಇವತ್ತಿನ ದಿವಸ ಬೆಂಗಳೂರು ಕೂಡ ಹೋಗಿ ಇವತ್ತಿನ ದಿವಸ ಗೇಮ್ಸ್ ಆಡಿ ಬಂದಿದ್ದಾರೆ. ಫಸ್ಟ್ ರನ್ನಲ್ಲಿ ಗೆದ್ದಿದ್ದಾರೆ. ಸೆಕೆಂಡ್ ರೌಂಡ್ ಸೋತ್ರ ಪರವಾಗಿಲ್ಲ, ನಮ್ಮ ಮಕ್ಕಳು ಚಾಲೆಂಜ್ ಆಗಿ ಮಾಡಿ ಬಂದಿದ್ದಾರೆ. ಅದು ನನಗೆ ಭಾಳ ಸಂತೋಷ ಕೂಡ ಆಗ್ತಾ ಇದೆ. ಇವತ್ತಿನ ದಿವಸ ನಿಮ್ಮ ಮಕ್ಕಳು ಬಳ್ಳಾರಿ ಕೂಡ ಹೋಗಿದ್ದಾರೆ. ಬಳ್ಳಾರಿಯಲ್ಲಿ ಕೂಡ ಗೇಮ್ಸ್ ಆಡಿ 2ನೇ ಸೆಕೆಂಡ್ ಪ್ರೈಸ್ ಕೂಡ ತಂದಿದ್ದಾರೆ. ಸಿಲ್ವರ್ ಗೋಲ್ಡ್ ತಂದಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ ಬಯಸ್ತಾ ಇದ್ದೀನಿ. ಇವತ್ತು ನಿಮ್ಮ ಮಕ್ಕಳ ಕಲಿಕೆಗೆ ನಮ್ಮ ಸಂಸ್ಥೆಯಲ್ಲಿ ಕೈಲಾಸನಾಥ್ ಪಾಟೀಲ್ ಜಿ ಅವರು ಎಂತೆಂಥ ಕೆಲಸ ಮಾಡಿದ್ದಾರೆ ಇದನ್ನು ನೀವು ವಿಚಾರ ಮಾಡಬೇಕಾಗಿದೆ. ಇವತ್ತಿನ ದಿವಸ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ನಾವು ಸ್ಕೂಲ್ ಸ್ಟಾರ್ಟ್ ಮಾಡಿದಾಗ ಗುಲ್ಬರ್ಗ ಜಿಲ್ಲೆ ಸ್ಮಾರ್ಟ್ ಕ್ಲಾಸ್ ಬೋರ್ಡ್ಗಳು ನಾವು ನೋಡ್ಲಿಕ್ಕೆ ಹೋಗಿದ್ದೇವೆ. ಯಾವ ರೀತಿ ಟೀಚ್ ಮಾಡ್ತಾರೆ, ಯಾವ ರೀತಿ ಇದೆ ಅಂತೇಳಿ. ಆವಾಗ ಗುಲ್ಬರ್ಗದಲ್ಲಿ ಬರೀ 2 ಬೋರ್ಡ್ ಮಾತ್ರ ಇದ್ದೆವು. ಒಂದು SBRನಲ್ಲಿ, ಒಂದು ನೋಬಲ್ ಸ್ಕೂಲ್ನಲ್ಲಿ. ಆದರೆ ನಮ್ಮಲ್ಲಿ ಕೈಲಾಸನಾಥ್ ಪಾಟೀಲ್ರು ನೋಡಿ ಆ ಸಮಯದಲ್ಲಿ 5 ಲಕ್ಷ ರೂಪಾಯಿ ಒಂದು ಕೊಟ್ಟು 25 ಲಕ್ಷ ಕೊಟ್ಟು 5 ಸ್ಮಾರ್ಟ್ ಕ್ಲಾಸ್ ಬೋರ್ಡ್ಗಳನ್ನು ಹಾಕಿ ನಮ್ಮ ಮಕ್ಕಳಿಗೆ ಕಲಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ಬಯಸ್ತಿದ್ದೀನಿ. ಆದರೆ ಇವತ್ತಿನ ದಿವಸ ನಿಮ್ಮ ಮಕ್ಕಳು ಸ್ಮಾರ್ಟ್ ಕ್ಲಾಸ್ ಬೋರ್ಡ್ನಲ್ಲಿ ಟೀಚಿಂಗ್ ಮಾಡ್ತಾ ಇದ್ದಾರೆ ಅಂದರೆ 55 ಬೋರ್ಡ್ಗಳು ಸ್ಮಾರ್ಟ್ ಕ್ಲಾಸ್ ಬೋರ್ಡ್ಗಳು ನಡೀತಾ ಇದ್ದೀವಿ ಇವತ್ತಿನ ದಿವಸ. ಪ್ರತಿಯೊಂದು ಕ್ಲಾಸಿನಲ್ಲಿ ಕೂಡ ಸ್ಮಾರ್ಟ್ ಕ್ಲಾಸ್ ಬೋರ್ಡ್ ನಡೀತಾ ಇವೆ. ಅದಕ್ಕೆ ಎಂಥ ನೀವು ಎಲ್ಲ ಭಾಗ್ಯವಂತರಿದ್ದೀರಿ, ಎಂಥ ದೈವಾನರಿದ್ದೀರಿ. ನಿಮ್ಮ ಸಲುವಾಗಿ ಎಂಥ ಶಕ್ತಿಯನ್ನು ಹಚ್ಚಿ ಕೆಲಸ ಮಾಡ್ತಾ ಇದ್ದೀರಿ ನಮ್ಮ ಕೈಲಾಸನಾಥ್ ಪಾಟೀಲ್ ಅಂದರೆ ಇವತ್ತಿನ ದಿವಸ ನಾವೆಲ್ಲರಿಗೂ ಕೋಟಿ ನಮಗೆಗಳನ್ನು ಸಲ್ಲಿಸಿ ನಾವು ಧನ್ಯವಾದ ಸಲ್ಲಿಸೋದು ಕಡಿಮೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತಿನ ನಿಮ್ಮ ಮಕ್ಕಳ ಬಗ್ಗೆ, ಇವತ್ತೆಲ್ಲ ನಿಮ್ಮ ಪೇರೆಂಟ್ಸ್ ಬಗ್ಗೆ, ಯಾರು ಬಂದರು ಯಾರು ಹೋದರು ಅಂತಕ್ಕಂಥ ಬಗ್ಗೆ ಪ್ರತಿಯೊಂದು ಸ್ಕೂಲ್ನಲ್ಲೆಲ್ಲ ಇಡೀ ನಮ್ಮ ಗ್ರೌಂಡ್ನಲ್ಲಿ ಕೂಡ 150 CC ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ. ಇವತ್ತಿನ ದಿವಸ 15 ಲಕ್ಷ ರೂಪಾಯಿ ಕೊಟ್ಟು 150 CC ಕ್ಯಾಮ್ರಾಗಳು ಅಳವಡಿಸಿದ್ದಾರೆ. ಅಂದರೆ ಅಷ್ಟರ ಮಟ್ಟಿಗೆ ನಮ್ಮ ಮಕ್ಕಳಾಗಲಿ, ಪೇರೆಂಟ್ಸ್ ಆಗಲಿ, ಶಿಕ್ಷಕರಾಗಲಿ ನಿಮ್ಮ ಮಕ್ಕಳ ಬಗ್ಗೆ ಯಾರು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಬಗ್ಗೆ ಕೂಡ ಇವತ್ತಿನ ದಿವಸ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ಬರ್ತಾ ಇದ್ದೀನಿ. ಇವತ್ತು ನಿಮ್ಮ ಬಸ್ಸಿನ ಸವಲತ್ತು ಕೂಡ ನೋಡ್ತಾ ಇದ್ದೀರಿ ನೀವು. ಇವತ್ತು ನಮ್ಮ ಬಸ್ಸಿನಲ್ಲಿ 10 ಬಸ್ಗಳು ನಡೀತಾ ಇದೆ ನಮ್ಮ ಸ್ಕೂಲಲ್ಲಿ. ಇವತ್ತಿನ ದಿವಸ ಯಾರು ಪೇರೆಂಟ್ಸು ನಮ್ಮ ಮಕ್ಕಳಿಗೆ ಬರ್ಲಿಕ್ಕೆ ತೊಂದರೆ ಆಗ್ತಾ ಇದೆ ಅಂದರೆ ಅಂಥ ಮಕ್ಕಳು ಕೂಡ ಬಸ್ಸಿನ ಸವಲತ್ತು ಮಾಡಿಕೊಟ್ಟಿದ್ದಾರೆ. ಆದರೂ ಕೂಡ ಇವತ್ತು ಬಡ ಮಕ್ಕಳಿಗೆ ಮಕ್ಕಳ ಸೆಕ್ಯೂರಿಟಿ ಇಲ್ಲಿಂದ ಸ್ಕೂಲ್ ಬಸ್ನಲ್ಲಿ ಹೋಗಿ ಸ್ಕೂಲಲ್ಲಿ ಬಸ್ ಬರಲಿಕ್ಕೆ ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದು ಕೂಡ ಒಳ್ಳೆಯ ಸಂಸ್ಥೆಯಲ್ಲಿ ಬಸ್ಗಳು ನಡೀತಾ ಇದ್ದಾವೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಬಯಸ್ತಾ ಇದ್ದೇನೆ. ಇವತ್ತು PUC ಸೈನ್ಸ್ ಕಾಲೇಜ್ ಕೂಡ ನಮ್ಮಲ್ಲಿ ನಡೀತಾ ಇದೆ. ಇವತ್ತು 4ನೇ ವರ್ಷ 3 ವರ್ಷ 100% ರಿಸಲ್ಟ್ ಬಂದು 100ಕ್ಕೆ 100 ಮಾರ್ಕ್ಸ್ಗಳನ್ನು ತೊಗೊಂಡು ಇವತ್ತಿನ ದಿವಸ ಒಂದು ಒಳ್ಳೆಯ ಸಂಸ್ಥೆಯನ್ನು ಹೆಸರು ಮಾಡಿ ಇವತ್ತು ನಮ್ಮ ಮಕ್ಕಳು ಕೊಟ್ಟಿದ್ದಾರೆ. ಅಂದರೆ ನಿಜವಾಗಲೂ ನೀವೆಲ್ಲರೂ ಕೂಡ ಮತ್ತೆ ನಮ್ಮ ಕೈಲಾಸನಾಥ್ ಪಾಟೀಲ್ರಿಗೆ ಧನ್ಯವಾದ ಸಲ್ಲಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಬಯಸ್ತಾ ಇದ್ದೀವಿ. ಇವತ್ತು ಫ್ರೀ ಸೀಟ್ ತೊಗೊಂಡಿದ್ದಾರೆ. ಇವತ್ತಿನ ದಿವಸ ಇವತ್ತು ವೆಟರ್ನರಿಯಲ್ಲಿ ಫ್ರೀ ಸೀಟ್ ತೊಗೊಂಡಿದ್ದಾರೆ. ಆದರೆ ಇವತ್ತು ಬೇರೆ BSc ಆಗ್ರಿ, BSc ಇವತ್ತು ಡಾಕ್ಟರ್ಸ್ ಕೂಡ ಆಗಿದ್ದಾರೆ ಫ್ರೀ ಸೀಟ್ ತೊಗೊಂಡು. ಆದ್ರೆ ಬರೀ ನಿಮ್ಮಲ್ಲಿ 30,000ದಲ್ಲಿ ಮಾತ್ರ PUC ಸೈನ್ಸ್ ಕಾಲೇಜ್ ನಡೀತಾ ಇದೆ ನಮ್ಮಲ್ಲಿ. ಆದರೆ ನೀವು ಎಷ್ಟು ತುಂಬ ಭಾಗ್ಯವಂತಿದ್ದೀರಿ, ಎಷ್ಟು ವಿದ್ಯಾವಂತರು ನಿಮ್ಮ ಮಕ್ಕಳು ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೀವೆಲ್ಲರ ಬಗ್ಗೆ ಇದರ ಗಮನದಲ್ಲಿಟ್ಟು ನೋಡಬೇಕಾಗಿದೆ. ಇವತ್ತು CBSE ಸ್ಕೂಲ್ ಕೂಡ ಬರೀ 12,000ರಿಂದ ನಾವು ಅಡ್ಮಿಷನ್ ಕೊಡ್ತಾ ಇದ್ದೀವಿ ನಿಮಗೆ. ಎಷ್ಟು 12,000 ಇವತ್ತಿನ ದಿವಸ SLCಯಲ್ಲಿ ನಮ್ಮ ಸ್ಕೂಲ್ CBSE ನಡೀತಾ ಇದೆ. ಬರೀ 30,000ದಲ್ಲಿ ಇವತ್ತು SLC ಸ್ಕೂಲ್ ನಡೀತಾ ಇದೆ 10th. ಆದರೆ ಒಟ್ಟು 10th ಬರೀ 30,000, 12,000, 30,000 ಮೇಲೆ ನಡೀತಾ ಇದೆ. ಅಂದರೆ ಬೇರೆ ಸ್ಕೂಲ್ನಲ್ಲಿ ಹೋದರೆ ಇವತ್ತು 60ರಿಂದ 1 ಲಕ್ಷದಿಂದ ಪ್ರಾರಂಭವಾಗ್ತಾ ಇದೆ. ಒಂದೊಂದು ಸ್ಕೂಲಲ್ಲಿ 1 ಲಕ್ಷ ಹಿಡ್ಕೊಂಡು 50, 60, 70, 80
1 ಲಕ್ಷ 2 ಲಕ್ಷ ತನಕ ಕೂಡ ಮಕ್ಕಳ ಮೇಲೆ ಫೀಸ್ ಮಾಡ್ತಾ ಇದ್ರು. ಆದರೆ ಬರೀ ನಮ್ಮ ಬಡವ ಮಕ್ಕಳಿಗೆ ಅನುಕೂಲ ಆಗಲಿ ಅಂಥೇಳಿ ಕೈಲಾಸನಾಥ್ ಪಾಟೀಲ್ಜಿ ಅವರು 12,000ರಿಂದ 30,000 ಫೀಸ್ನಲ್ಲಿ ಟೀಚಿಂಗ್ ಎಜುಕೇಷನ್ ಕೊಡ್ತಾ ಇದ್ದಾರೆ. ಅಂದರೆ ಭಾಳ ಮನುಷ್ಯರಿದ್ದರೆ ಭಾಳ ದೊಡ್ಡ ಶಕ್ತಿ ನಿಮ್ಮ ಮಕ್ಕಳಲ್ಲಿ ಬೆಳೀತಾ ಇದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳ ಬಯಸ್ತಾ ಇದ್ದೀನಿ. ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಇವತ್ತು ಬಿಲ್ಡಿಂಗ್ ಕೂಡ ಇವತ್ತು ನಮ್ಮ 96 ಬಿಲ್ಡಿಂಗ್ಗಳು ಇದ್ದಾವೆ, 96 ರೂಮ್ಸ್ಗಳು ಇದ್ದಾವೆ, ಆಫೀಸ್ ಗೆಸ್ಟ್ ಹೌಸ್ ಕೂಡ ಇದೆ, ಇವತ್ತು ಪ್ರಿನ್ಸಿಪಾಲ್ ಚೇಂಬರ್ ಕೂಡ ಆಗಿದೆ. ಇದೆಲ್ಲ ಕಾರಣ ಯಾರಂದ್ರೆ ಒಬ್ಬೊಬ್ಬರು ಭಾಳಷ್ಟು ನಿಮ್ಮ ಫೀಸ್ನಲ್ಲಿ ನಮ್ಮ ಬಿಲ್ಡಿಂಗ್ ನಡೀತಾ ಇಲ್ಲ. ಬರೀ ನಮ್ಮ ಇವತ್ತು ಡೋನರ್ಗಳಿದ್ದಾರೆ, ಇವಾಗ 18 ಲಕ್ಷ 20 ಲಕ್ಷ 2 ಕೋಟಿ ರೂಪಾಯಿ ತನಕ ನಮ್ಮಲ್ಲಿ ಡೊನೇಟ್ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂದರೆ ನಿಮ್ಮ ಮಕ್ಕಳು ಸರಿಯಾಗಿ ಓದ್ತಾ ಇದ್ದಾರೆ, ನಿಮ್ಮ ಮಕ್ಕಳು ಸರಿಯಾಗಿ ಇದ್ದರೆ ಪಾಸ್ ಆಗ್ತಾರೆ ಅಂತ ಹೇಳಿ ಅದರ ಮಟ್ಟಿಗೆ ನೋಡಿಕೊಂಡು ಇವತ್ತು ವೀರೇಂದ್ರ ಪಾಟೀಲ್, ದಿವಂಗತ ವೀರೇಂದ್ರ ಪಾಟೀಲ್ಜಿ ಮಾಜಿ ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಇವತ್ತು ಸ್ಕೂಲ್ ಕಾಲೇಜ್ ತೆರೆದರೆ ಬಡ ಮಕ್ಕಳಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಉದ್ದೇಶದಿಂದ ಎಷ್ಟೋ ಮಂದಿ ಇವತ್ತು ಡೊನೇಟ್ ಮಾಡಿ ಇವತ್ತು ಬಿಲ್ಡಿಂಗ್ ಕಾರ್ಡ್ಸ್ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಆ ಕೊಟ್ಟಂಥ ಮಹಾನ್ ವ್ಯಕ್ತಿಗಳು ಕೂಡ ಈ ಸಭೆಯನ್ನು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ ನಾನು ನನ್ನ 4 ಮಾತುಗಳನ್ನು ಆಡಲಿಕ್ಕೆ ತಾವೆಲ್ಲರೂ ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರೂ ಕೂಡ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗ್ರಂಥಾಲಯಕ್ಕೆ ಹೋದರೆ ಕಣ್ಣು ತೆರೆದು ಓದಬೇಕು, ಗ್ರಂಥಾಲಯಕ್ಕೆ ಹೋದರೆ ಕಣ್ಣು ತೆರೆದು ಓದಬೇಕು. ಕಣ್ಣಿ ಮುಚ್ಚಿಸುವುದು ದೇವಾಲಯ, ಕಣ್ಣು ತೆರೆಸುವುದು ಗ್ರಂಥಾಲಯ. ಕಣ್ಣು ಮುಚ್ಚಿಸುವುದು ದೇವಾಲಯ, ಕಣ್ಣು ತೆರೆಸುವುದು ಗ್ರಂಥಾಲಯ. ಗ್ರಂಥಾಲಯವನ್ನು ನಿಮ್ಮ ಮನೆ ಮಾಡಿಕೊಳ್ಳಿ, ಆಗ ಇಡೀ ಜಗತ್ತು ನಿಮ್ಮ ಮುಂದೆ ತಲೆಬಾಗುತ್ತದೆ ಎಂದು ಶಿಕ್ಷಣದ ಮಹತ್ವವನ್ನು ತಿಳಿಸಿಕೊಟ್ಟಂಥ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರೂ ಆದಂಥ ಸನ್ಮಾನ್ಯ ಶ್ರೀ ಬಸವರಾಜ ಮಲಿ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಸಂಸ್ಥೆಯ ಅಧ್ಯಕ್ಷರು ಆದಂತಹ ಸನ್ಮಾನ್ಯ ಶ್ರೀ ಕೈಲಾಸನಾಥ್ ಪಾಟೀಲ್ ಅವರು ಕೂಡ ಸರ್ ಅವರು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನು ಹೇಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶಿಕ್ಷಣ ಸಂಸ್ಥೆಯ 23ನೇ ಶಾಲಾ ವಾರ್ಷಿಕೋತ್ಸವಕ್ಕೆ ನಮ್ಮೆಲ್ಲರ ಜೊತೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸನ್ಮಾನ್ಯ ಸುಭಾಷ್ ರಾಠೋಡ್ ಅವರೇ, ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದ ಶ್ರೀಮಾನ್ ವಿ ಲಕ್ಷ್ಮಯ್ಯನವರೇ, ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ ಮಲಿಯವರೇ, ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಆನಂದ್ ಟೈಗರ್ ಅವರೇ, ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಾಸಿತ್ ಅಬ್ದುಲ್ ಅವರೇ, ಶ್ರೀ ಅನ್ವರ್ ಖತೀಬ್ ಅವರೇ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಮಾನ್ ಹುಳಪ್ಪನವರೇ, ಶ್ರೀಮತಿ ಜುಲೇಖಾ ಬೇಗಂ ಅವರೇ, ಶ್ರೀ ಶಿವಾನಂದ್ ಮಲ್ಲಿ ಅವರೇ, ಶ್ರೀಮತಿ ಜಯಶ್ರೀ ಸಜ್ಜನ್ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಇವತ್ತಿನ ಈ ವಾರ್ಷಿಕೋತ್ಸವದಲ್ಲಿ ನಮ್ಮ ಜೊತೆಗೆ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಬಾಲಕ ಬಾಲಕಿಯರ ಪೋಷಕರೇ, ಮಾಧ್ಯಮದ ಮಿತ್ರರೇ ಮತ್ತು ಸನ್ಮಾನ್ಯ ವೀರೇಂದ್ರ ಪಾಟೀಲ್ ಅವರ ಹಿತೈಷಿಗಳು, ಇವತ್ತು ಈ 23ನೇ ವಾರ್ಷಿಕೋತ್ಸವ ಬಹಳ ಸಂತೋಷದಿಂದ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. 23 ವರ್ಷ ಈ ಶಾಲೆ ವರ್ಷದಿಂದ ವರ್ಷಕ್ಕೆ ಬೆಳೆದುಕೊಂಡು ಬಂದು ಇವತ್ತು ನಿಮ್ಮ ಮುಂದೆ ಒಂದು ಬೃಹದಾಕಾರವಾದ ಒಂದು ಶಾಲೆಯಾಗಿ ನಿಂತಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಯಾರಪ್ಪ ಅಂತಂದ್ರೆ ಸನ್ಮಾನ್ಯ ಬಸವರಾಜ ಮಲಿಯವರು ತಮ್ಮ ಇಡೀ ಜೀವಮಾನವನ್ನು ಈ ಸಂಸ್ಥೆಗೆ ಮುಡುಪಾಗಿಟ್ಟಿದ್ದಾರೆ ಅಂದರೆ ನಾನು ಅಧ್ಯಕ್ಷನಾಗಿ ದೂರದಲ್ಲಿ ಇದ್ದು ಅವರಿಗೆ ಸಲಹೆ ಸೂಚನೆಯನ್ನು ಕೊಡ್ತಾ ಇದ್ದೇನೆ. ಆದರೆ ನಿಜವಾಗಿ
ಈ ಪ್ರದೇಶದಲ್ಲಿ ಇದ್ದು ನಮ್ಮೆಲ್ಲ ಸೂಚನೆಗಳನ್ನು ಸರಿದೂಗಿಸಿ ಇಲ್ಲಿ ಕೆಲಸ ಮಾಡ್ತಾ ಇರೋರು, ಶ್ರಮ ವಹಿಸಿ ಇಲ್ಲಿ ಕೆಲಸ ಮಾಡ್ತಿರೋರು ಮನೆಯವರು. ಆದ್ದರಿಂದ ಇವೆಲ್ಲ ಏನು ಕೀರ್ತಿ ಇದೆ ಅದು ಅವ್ರಿಗೆ ಸಲ್ತದೆ ಅಂತ ನಾನು ಹೇಳಬೇಕಾಗ್ತದೆ. ಇನ್ನು ಇಷ್ಟು ದೊಡ್ಡದಾಗಿ ಬೆಳಿಬೇಕಾದಂಥ ಸಂತಾನಗಳು ನಮ್ಮ ಶಾಲೆಗೆ ಮುಖ್ಯ ಕಾರಣ ಯಾರಪ್ಪ ಅಂತಂದರೆ ನೀವು ಪಾಲಕ ಪೋಷಕರು. ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಕಳಿಸಿ ಅವರಿಗೆ ವಿದ್ಯಾಭ್ಯಾಸಕ್ಕೆ ಕಳಿಸಿದ ಮೇಲೆ ನಾವು ನಿಮಗೇನು ಗುಣಮಟ್ಟದ ಒಂದು ವಿದ್ಯೆ ಸಿಗಬೇಕು ನಿಮ್ಮ ಮಕ್ಕಳಿಗೆ, ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ನೀವು ನಮ್ಮ ಮೇಲೆ ಭರವಸೆ ಇಟ್ಟಿದ್ದೀರಿ, ನಾವು ನಿಮ್ಮ ಭರವಸೆಗೆ ತಕ್ಕಂತೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಶಿಕ್ಷಕ ವರ್ಗದವರು ಕೂಡ ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಶಿಕ್ಷಕ ಪ್ರಾಂಶುಪಾಲರಾದಂತಹ ಶ್ರೀಮತಿ ಗೋಪಿರೆಡ್ಡಿಯವರು, ಶ್ರೀಮ ನಾಯನೂರವರು, ಶ್ರೀ ಅಬ್ರಹಾಂ ಅವರು ಹಾಗೂ ಅನೇಕ ಶಿಕ್ಷಕಿಯರು ಇವತ್ತೇನು ನಮಗೆ ಈ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನಿಮ್ಮ ಮಕ್ಕಳ ಅಭಿವೃದ್ಧಿಗೋಸ್ಕರ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಸಂಸ್ಥೆಯ ಈ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಇವತ್ತು ತಮ್ಮ ಕ್ರೀಡಾಕೂಟದಲ್ಲಿಯೂ ಕೂಡ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ, ಒಳ್ಳೊಳ್ಳೆಯ ಪಾರಿತೋಷಿಕಗಳನ್ನು ತಂದಿದ್ದಾರೆ. ನಮ್ಮ ಶಾಲೆಯ ಕೀರ್ತಿಯನ್ನು ಜಿಲ್ಲಾ ಮಟ್ಟಕ್ಕೆ ತಗೊಂಡೋಗಿದ್ದಾರೆ, ನಮ್ಮ ರಾಜ್ಯ ಮಟ್ಟಕ್ಕೆ ತಗೊಂಡೋಗಿದ್ದಾರೆ. ಅದಕ್ಕೋಸ್ಕರ ನಮ್ಮ ಶಾಲೆ ಮಕ್ಕಳಿಗೂ ಕೂಡ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಶಾಲೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಬೇಕು. ಮತ್ತು ಈ ಶಾಲೆಯಿಂದ ಪಾಸಾಗಿ ಮುಂದೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಉತ್ತಮ ವ್ಯಾಸಂಗ ಮಾಡಲಿಕ್ಕೆ ನಾವು ನಮ್ಮ ಶಾಲೆಯಲ್ಲಿ ಈಗಾಗಲೇ PUC ಕಾಲೇಜ್ ಶುರು ಮಾಡಿದ್ದೇವೆ. PUC ಕಾಲೇಜ್ ಶುರು ಮಾಡಿ ಈಗಾಗಲೇ 4 ವರ್ಷ ಆಗಿದೆ. ಅದರಲ್ಲೂ ಕೂಡ ನಾವು 100ಕ್ಕೆ 100% ಪಾಸ್ ಆಗಿದೆ. ವಿದ್ಯಾರ್ಥಿಗಳು ನಮ್ಮವರು ಪಾಸ್ ಆಗಿದ್ದಾರೆ. ಅದರಲ್ಲಿ ಕೆಲವರು ಈಗಾಗಲೇ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ಗೆ ಹೋಗಿದ್ದಾರೆ ಅಂತ ನಾವು ಸಂತೋಷದಿಂದ ಹೇಳಬೇಕಾಗ್ತದೆ. ಆದ್ದರಿಂದ ನಾನು ಹೆಚ್ಚು ಮಾತಾಡಲಾರ್ದೆ, ಯಾಕಂದರೆ ಮುದ್ದು ಮಕ್ಕಳು ತಮ್ಮ ಏನು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಅದನ್ನೆಲ್ಲ ತೋರಿಸಲಿಕ್ಕೆ ಬಹಳ ಉತ್ಸಾಹದಿಂದ ಬಂದಿದ್ದಾರೆ. ಅವರ ಒಂದು ಕಾರ್ಯಕ್ರಮ ನೋಡಲಿಕ್ಕೆ ನೀವು ಕೂಡ ಬಂದಿದ್ದೀರಿ. ನಿಮಗೆಲ್ಲರಿಗೂ ಈ ವಾರ್ಷಿಕೋತ್ಸವದ ಧನ್ಯವಾದಗಳನ್ನು ಹೇಳಿ ಮತ್ತು ನಿಮ್ಮ ಸಹಕಾರ ಮುಂದೇನೂ ಕೂಡ ನಮಗೆ ಇದೇ ರೀತಿ ಸಿಗಲಿ ಅಂತ ಆಶಯ ವ್ಯಕ್ತಪಡಿಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬೇಕು ಎನ್ನುವುದು ನಮ್ಮ ಕೈಯಲ್ಲಿ ಇರುತ್ತದೆ. ಬದುಕಿನ ಕಷ್ಟ ಕಾಠಿಣ್ಯತೆಗಳನ್ನು ಪ್ರತಿಭಟಿಸುವುದಕ್ಕಿಂತ ಅವುಗಳ ವಿರುದ್ಧ ಹೋರಾಡಿದರೆ ಶ್ರೇಯಸ್ಸು ನಮ್ಮದು ಎನ್ನುವುದು ಕಟ್ಟಿಟ್ಟ ಬುದ್ಧಿ ಎಂದು ಹೇಳಿಕೊಟ್ಟಂತಹ ಸನ್ಮಾನ್ಯ ಶ್ರೀ ಕೈಲಾಶನಾಥ್ ಪಾಟೀಲ್ ಜಿ ಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು.
ಶಾಂತ ರೀತಿ ಕುಳಿತುಕೊಂಡು ಎಲ್ಲ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಿ ತಾವೆಲ್ಲ ಮಕ್ಕಳಿಗೆ ಪ್ರೋತ್ಸಾಹಿಸಬೇಕೆಂದು ನಾನು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि चतुराय गान प्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यबलक्षेत्रे गीतसाराय गीतकल्पाय गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि अनन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि
चुरा के दिल मेरा गोरिया चले चुरा के निंदिया कहा तू चली पागल हुआ दीवाना हुआ पागल हुआ दीवाना हुआ कैसे दिल की लगी हाँ चुरा के दिल तेरा चली में चली चुरा के दिल मेरा गोरिया चली चुरा के दिल तेरा चली में चली तुमसे मिलके दिल का जो हाल क्या करे हो गया है कैसा ये कमाल क्या करे तुमसे मिलके दिल का है जो हाल क्या करे हो गया है कैसा ये कमाल क्या करे
ನಮ್ಮಪ್ಪ ಶಿವ ಅವನು ಒಳಗಡೆ ಕೊರಡು ಬಂಗಾರ ಬಾಳವ್ವ ಅಕ್ರೆ ಮಾತಾಯಿ ಭಿಕ್ಷೆ ಹಾಕವ್ವ ಅಂದವನೇ ಮಾದೇವ ಮಾದೇವನಿಗೆ ತಾಯಿ ಅಂದ್ರೆ ತಾಯಿ ಆಗಬೇಕಿಲ್ಲ ತಾಯಿ ಲಗ್ನ ಆಗದೆ ಇರೋ ಹೆಣ್ಮಗಳು ತಾಯಿ ಅವ್ರ ಭಿಕ್ಷೆ ನೀಡಿದ್ರೆ ಬಾಳ ಬಂಗಾರ ತಾಯಿ ಬೈ ತುಡಿದ್ರೆ ಬಾಳ ಭೂಕುಂಬಳಕಾಯಿ ಎಂದವನೇ ಮಾದೇವ ಮಾದೇವನಿಗೆ ಹುಡುಗಿ ಅಂದ್ರೆ ಚಿಕ್ಕ ಹುಡುಗಿ ಅಲ್ಲ ತಾಯಿ ಕಂಕಣ ಭಾಗ್ಯ ಬರೋ ಪುಣ್ಯಮಣಿ ತಾಯಿ ಭಿಕ್ಷೆ ನೀಡಿದ್ರೆ ಸಿರಿ ಸಿಂಗಾರ ತಾಯಿ ಬೈ ತುಡಿದ್ರೆ ನಿಂಬಾಳು ಬೆಂಡೆಕಾಯಿ ಎಂದವನೇ ಮಾದೇವ ಮಾದೇವನಿಗೆ ಶುಭವಾಗುತ್ತೈತಮ್ಮೋ ಶುಭವಾಗುತ್ತೈತಮ್ಮೋ ಹೆಚ್ಚೋರ ಪುಣ್ಯವು ಮುತ್ತಾಗಿ ಬಂತಮ್ಮೋ ಮುತ್ತಂಥ ಭಾಗ್ಯವ ಬಾಗಿಲಿಗೆ ತಂತಮ್ಮೋ ದೇವರ ಗುಡ್ಡ ಬಂದು ಭಕ್ತಿಯಿಂದ ಶಿವನ ನೆನೆದು ಹಾಗೆ ಭೂದೇವಿ ಕೈಯ ಚಾಚಿ ಆಕಾಶನ ಮುಟ್ಟೋತಾವು ನೋಡಿ ಮಾತಾಡ್ಯಾವೋ ಲಿಂಗ ಮಾತಾಡ್ಯಾವೋ ಶರಣೆಂದಾವೋ ವನವು ಶರಣೆಂದಾವೋ ಮೊಲವೆಲ್ಲವೂ ಆಡೋ ಎಲ್ಲ ಗಮ್ಮೆಂದು ಕೈ ಎತ್ತಿ ಕಾರುಣ್ಯ ಭಿಕ್ಷೆಯ ನೀಡವು ಮಾದೇವನ ಮನಸಾರೆ ರಕ್ಷೆಯ ಕೇಳವು ಹೆಚ್ಚಿಯ ಸೂರ್ಯ ಸ್ವಾಮಿ ಕತ್ತೆ ಮನೆಗೆ ಹೋಗೋ ಹೊತ್ತು ಹಾಡು ಚಿತ್ತಾವ ಗಟ್ಟಿ ಮಾಡಿ ಇತ್ತಾದಿ ಕುಯ್ದ್ರೆ ಮುತ್ತು ನೋಡೋ ಮಾತಾಡ್ಯಾವೋ ಲಿಂಗ ಮಾತಾಡ್ಯಾವೋ ಶರಣೆಂದಾವೋ ವನವು ಶರಣೆಂದಾವೋ
ಎಲ್ಲೆಡೆ ಚಂದ್ರಕ ಭಾಗ್ಯದ ಸಾಕ್ಷ್ಯ ಎಲ್ಲೆಡೆ ಚಂದ್ರಕ ಸುದ್ದಿಗಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಮುತ್ತು ಮುತ್ತು ನಡೆದಂತ ತೇಗ ಚಂದ ಸಂತೆ ಕಂತೆ ಕಟ್ಟಿ ನಿನ್ನ ಬರವೆ ಅಂದ ಮರಿಯ ತುಂಬಿ ಕೊಡುವ ಕೈಗಾಲ ಚಂದ ನೋಡಿ ಮರಿಯ ತುಂಬಿ ಕೊಡುವ ಕೈಗಾಲ ಚಂದ ಸುದ್ದಿಗಾಲ ಹೀಗೆ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಹಳ್ಳಿಯ ಹೈಟೆಲ್ಲ ಹುಳ್ಳಿಯ ಹುಡ್ಕೊಂಡು ಕೊಲ್ಲಿಯ ಬೆಳಕಿನಲ್ಲಿ